ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನ್ಯೂ ಡಿಸೈನ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 167 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು 8 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ಇಲ್ಲಿ ಇಷ್ಟು 1 ಇಂಚಷ್ಟು ಇಷ್ಟು ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟು ಗಮ್ ಹಾಕಬೇಕು. ಇಲ್ಲಿ ಫಸ್ಟು ಈ ಥರ ಗಮ್ ಹಾಕೋಬೇಕು. ಈಗ ನೋಡಿ ಈ ಥರ ಒಂದು ರೋಗ್ ಗಮ್ ಹಾಕ್ಕೊಂಡು ಇಲ್ಲಿ ಇದೆಯಲ್ಲ 8 ಎಳೆ ದಾರ, ಈ 8 ಎಳೆ ದಾರನ ಈ ಥರ ತೊಗೊಂಡು ಎರಡು ಕೈಲೂ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಕ್ ಒಂದು ಸೈಡ್ ಬ್ಯಾಲೆನ್ಸ್ ಮಾಡಬೇಕು. ಈಗ ಫ್ರಂಟಲ್ಲಿ ನಾವು ಈ ಥರ ರೌಂಡ್ ಅಪ್ ಮಾಡ್ಕೋಬೇಕು. ಈ ಗಮ್ ಮೇಲೆ 2 ಸಲ ದಾರ ಬರಬೇಕು. ಏನಕ್ಕೆ ಅಂದರೆ ಗಟ್ಟಿಯಾಗಿ ಕುತ್ಕೊಳ್ಳೋದಕ್ಕೆ 2 ಸಲ ದಾರ ಬರಬೇಕು. ಈ ಥರ ನೋಡಿ ಈ ಥರ ಬರಬೇಕು. ಇವಾಗ ಇದಕ್ಕೆ ಇಲ್ಲೇ ಹೀಗೆ ಗಟ್ಟಿಯಾಗಿ ಸುತ್ಕೊಳ್ತಾ ಬರಬೇಕು. ಹೀಗೆ ಎರಡು ಕಡೆನೂ ಹೀಗೆ ಹಿಡ್ಕೋಬೇಕು. ಹಿಡ್ಕೊಂಡು ಈ ಥರ ಗಟ್ಟಿಯಾಗಿ ಸುತ್ಕೊಳ್ತಾ ಬರಬೇಕು. ತುಂಬ ಗಟ್ಟಿ ಇರಬೇಕು. ಸ್ಲೋಲಿ ಸುತ್ಕೊಳ್ಳಿ, ಬರುತ್ತೆ. ತುಂಬಾ ಈಸಿ ಇದೆ, ಬೇಗನೆ ಹಾಕ್ಬಿಡ್ಬೋದು. ಈ ಡಿಸೈನು ತುಂಬ ಎಲಿಗೆಂಟಾಗಿರುತ್ತೆ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹುಷಾರಾಗಿ ಮಾಡಬೇಕು. ಇದು ಒಂದೊಂದೂ ಇದಾಗ್ಬಿಡುತ್ತೆ. ಯಾರಿಗೆ ಕ್ರೋಶ ಕುಚ್ಚು ಬರಲ್ಲ ಅವರು ಬ್ರೈಡಲ್ ಕುಚ್ಚಬೇಕು ಅನ್ನೋರು ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು 2 ಇಂಚಸ್ ಅಷ್ಟು ನಾವು ಹಾಕೋಬೇಕು. ಡಿಸೈನ್ ಬೇಕಲ್ಲ, ಅದಕ್ಕೋಸ್ಕರ 2 ಇಂಚಸ್ ಅಷ್ಟಾದರೂ ನಾವಿಲ್ಲಿ ಹಾಕೋಬೇಕು. ನೋಡಿ ಈ ಥರ ಸುತ್ಕೋಬೇಕು. ಇನ್ನೂ 2 ಇಂಚಸ್ ಆಗಿಲ್ಲ. ನೋಡಿ ಈ ಥರ. ಈಗ ನಾನೊಂದು ಸ್ಕೇಲ್ ತೊಗೊಂಡು ಈ ಸ್ಕೇಲಲ್ಲಿ 2 ಇಂಚಸ್ ಅಷ್ಟು ನೋಡಿ 2 ಇಂಚಸ್ ಆಗಿದೆ. 2 ಇಂಚಸ್ ಅಷ್ಟು ನಾನು ರೌಂಡ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ದಾರನ ಹಾಗೆ ಇಟ್ಕೋಬೇಕು. ನಾವು ಇಟ್ಕೊಂಡು ನೋಡಿ ಈ ಥರ ಲೂಸ್ ಮಾತ್ರ ಮಾಡ್ಕೋಬೇಡಿ ಫ್ರೆಂಡ್ಸ್. ಲೂಸ್ ಮಾಡಿಕೊಂಡ್ರೆ ಡಿಸೈನ್ ಅಷ್ಟು ಬರಲ್ಲ. ನೋಡಿ ಈ ಥರ ತೊಗೊಂಡು ಹೀಗೆ ರೌಂಡ್ ಅಪ್ ಮಾಡ್ಕೋಬೇಕು. ಬಟ್ ಶೇಪ್ ಮಾತ್ರ ಈ ಥರ ರೌಂಡೇ ಬರಬೇಕು. ನೋಡಿ ಈ ಥರ ಮಾಡಿ ನೋಡಿ. ಒಂದ್ಸಲಿ ನಾನು ಅದು ಬಿಚ್ಚೋಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನಿಲ್ಲಿ ಒಂದು ಗಂಟು ಹಾಕ್ತಾಯಿದ್ದೀನಿ. ಈ ಗಂಟು ಹಾಕ್ಬಿಟ್ಟು ಈಗ ಇದಕ್ಕೆ ನೋಡಿ ಈ ಥರ ಗಂಟು ಹಾಕಿ ನೋಡಿ, ಇನ್ನೂ ಒಂದು ಗಂಟು ಹಾಕ್ತೀನಿ. ಗಂಟು ಹಾಕಿ ಈಗ ಇದಕ್ಕೆ ನಾನು ಗಮ್ ಹಾಕ್ತಿದ್ದೀನಿ. ನೋಡಿ ಇಲ್ಲಿ ಗಮ್ ಹಾಕ್ಬಿಟ್ಟು ಕಟ್ ಮಾಡ್ತೀನಿ. ಲಾಸ್ಟಲ್ಲಿ ಈ ಥರ ಈಗ ತುದಿ ಇರುತ್ತಲ್ಲ, ಇದಕ್ಕೂ ನಾನು ಗಮ್ ಹಾಕ್ತೀನಿ. ನೋಡಿ ಈ ಥರ. ಈಗ ನಾನು ಆಲ್ರೆಡಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕರೆಕ್ಟಾಗಿ ನಾನು ನೋಡಿ ಈ ಥರ ಇದೆಯಲ್ಲ, ಇದಕ್ಕೆ ಈಗ ನೋಡಿ ಈ ಥರ ಒಂದೇ ಸಮವಾಗಿ ಬೇಕು. ಹಾಗಾಗಿ ನೋಡಿ ಒಂದು ಇಟ್ಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಈ ಥರ ನೀವು ಏನಿಲ್ಲ ಒಂದು ಸ್ಯಾರಿಗೆ 30 ಇಂದ 32ವರೆಗೂ ಮಾಡಿಕೊಂಡ್ರೆ
ಈಸಿ ಆಗುತ್ತೆ ನಿಮಗೆ. ಈಗ ನಾನು ನಿಮಗೆ ಸಿಂಪಲ್ ಆಗಿರೋ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಹೇಗೆ ಹಾಕೋದು ನೋಡೋಣ ಬನ್ನಿ. ನೋಡಿ, ಈಗ ನಾನು ಇದನ್ನು ಹೇಗೆ ಡಿಸೈನ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಬ್ಯಾಕ್ ಸೈಡ್ಗೆ ಈ ಥರ ನಾವು ಗಮ್ ಹಾಕ್ಕೋಬೇಕು. ಗಮ್ ಹಾಕ್ಕೊಂಡು ಈ ಥರ ನೋಡಿ, ಈ ಥರ ಗಮ್ ಕರೆಕ್ಟಾಗಿ ಹಾಕ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಸೀರೆಗೆ ಅಂಟಿಸ್ಬೇಕು. ಹಾಗಾಗಿ ನೋಡಿ, ಈ ಥರ ನೋಡಿ, ಈ ಥರ ಅಂಟಿಸ್ಬೇಕು. ಈ ಥರ ಅಂಟಿಸಾದ್ಮೇಲೆ ಇದನ್ನು ಬಿಡಬೇಕು, ಸ್ವಲ್ಪ ಬಿಡಿ, ಯಾಕಂದರೆ ನೆಕ್ಸ್ಟು ಮಣಿ ಹಾಕಬೇಕಾದ್ರೆ ಕಷ್ಟ ಆಗುತ್ತೆ ನಿಮಗೆ. ಈ ಥರ ಬಿಡಿ. ಎಲ್ಲನೂ ಇದೇ ಥರನೇ ಗಮ್ ಹಾಕಿ 1 ಇಂಚು ಈ ಥರ ನೋಡಿ, ಈ ಥರ ಬೆರಳಿದೆಯಲ್ಲ ಆ ಥರ 1 ಇಂಚಷ್ಟು ಅಂಟಿಸಿದ ತಕ್ಷಣ ಮಣಿ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಗ್ಯಾಪ್ ಕೊಡಿ, ಯಾಕಂದರೆ ಅದು ತುಂಬ ಅಂಟ್ಕೋಬೇಕು. ಸೊ ಹಾಗಾಗಿ ಗ್ಯಾಪ್ ಕೊಡಿ, ಗ್ಯಾಪ್ ಕೊಟ್ಟು ಅಂಟಿಸಿ. ಈ ಡಿಸೈನ್ದು ನಿಮ್ಗೆ ಹೇಳ್ಕೊಟ್ಟೆ, ಬಟ್ ಬರೀ ಇದೇ ಥರನೇ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ಮಾಮೂಲಿ ಇದೇ ಥರನೇ ನೋಡಿ, ಹೀಗೆ ಇಟ್ಕೊಂಡು ಒಂದು ಬೀಡ್ ಹಾಕೋತೀನಿ ಮಧ್ಯ. ಬೇಕಂದರೆ ನೀವು ಸ್ಟೋನ್ ಬೀಡು ಆ ಥರ ಏನಾದರೂ ಇದ್ದರೆ ಆ ಥರ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಸ್ಟೋನ್ ಬೀಡ್ ಬರುತ್ತಲ್ಲ ಆ ಥರದ್ದು, ಅಂದರೆ ಗ್ಯಾಪಲ್ಲಿ ಕೂರಬೇಕದು, ಆ ಥರದ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬೀಡ್ ಹಾಕಿ, ಇನ್ನೊಂದು ಮಧ್ಯ ಬೀಡ್ ಹಾಕ್ದಿರ ಒಂದು ಹೇಳ್ಕೊಡ್ತಾ ಇದ್ದೀನಿ. ಸಾರಿ, 2 ಥರ ಹೇಳ್ಕೊಡ್ತಾ ಇದ್ದೀನಿ, 3 ಅಂತ ಹೇಳಿದೆ. ನೋಡಿ, ಅಳತೆ ನೋಡ್ಕೋಬೇಕು ಫಸ್ಟ್, ಅದು ಕೂರಬೇಕು, ಕರೆಕ್ಟಾಗಿ ಕೂರೋ ಥರ ನೋಡ್ಕೊಂಡು ನೋಡಿ, ಕರೆಕ್ಟಾಗಿ ಕೂರುತ್ತೀಗ ಹೀಗೆ ಮಾಡ್ಕೊಂಡು ನೋಡಿ, ಇಲ್ಲಿ ಮಧ್ಯ ಇದು ತೊಗೊಳ್ಳಿ, ಮಧ್ಯ ತೊಗೊಂಡು ಈಗ ಮಧ್ಯ ತೊಗೋಬೇಕು. ಮಧ್ಯ ತೊಗೊಂಡು ಹೀಗೆ ಫ್ರೆಂಡ್ಸ್, ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ನೀವು ಯಾವ ಸ್ಯಾರಿ ಕಲರ್ ಇರುತ್ತೆ ಆ ಸ್ಯಾರಿ ಕಲರೇ ತೊಗೊಳ್ಳಿ. ನಾನು ಜಸ್ಟ್ ಒಂದು ಡೆಮೋ ಅಂತ ನನಗೆ ಈ ಕಲರ್ ದಾರ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಈ ಕಲರ್ ದಾರ ತೊಗೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಸ್ಯಾರಿ ಇರುತ್ತೆ ಆ ಸ್ಯಾರಿ ಕಲರ್ ಥ್ರೆಡ್ ತೊಗೊಂಡೆ ಮಾಡಿ ನೋಡಿ. ಇವಾಗ ಜಸ್ಟ್ ಅವಾಗೆ ಗಮ್ ಹಾಕಿದ್ವಲ್ಲ, ನೋಡಿ ಈ ಥರ ಗಮ್ ಹಾಕಿ ಕೂರಿಸ್ಬೇಕು. ನೋಡಿ, ಇಲ್ಲಿರೋ ಡಿಸೈನಿಂಗು ಇದು ನಿಮಗೆ ತುಂಬ ಓವರ್ ಆಗಬೇಕು ಅಂದರೆ ಈ ಡಿಸೈನ್ ಹಾಕ್ಕೊಳ್ಳಿ, ಇಲ್ಲ ನನಗೆ ಸಿಂಪಲ್ಲಾಗೆ ಸಾಕು ಅಂದರೆ ಜಸ್ಟ್ ಇದೊಂದು ಡಿಸೈನ್ ಹಾಕ್ಕೊಳ್ಳಿ ಸಾಕು.